Hi, this is Manjunath Amrutnavar and ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. Dear friends, after a long time I come back with a written explanation. This is purely related to the PSTR recruitment. ಅಂದ್ರೆ 1 ರಿಂದ 5ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಏನು ರಿಕ್ರೂಟ್ಮೆಂಟ್ ಗೆ ರಾಜ್ಯಪತ್ರವನ್ನು ಹೊರಡಿಸಿದ್ದಾರೆ ಆ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿದ್ಯಾರ್ಥಿ ಸಂಬಂಧಪಟ್ಟಂಗೆ ಆಗಿರಬಹುದು, ವಯೋಮಿತಿ ಆಗಿರಬಹುದು, ವೇಟೇಜ್ ಆಗಿರಬಹುದು, ಹಾಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆಯೂ ಕೂಡ ಏನೆಲ್ಲ ನಿಮ್ಮಲ್ಲಿ ಗೊಂದಲಗಳಿವೆ ಹಾಗೆ ಕಮೆಂಟ್ ಗಳನ್ನ ಡ್ರಾಪ್ ಮಾಡ್ತಾ ಇದ್ದೀರಿ. ಅನೇಕ ಕಮೆಂಟ್ ಗಳನ್ನ ನೋಡಿ ಆಗಿದೆ. ಆ ಎಲ್ಲಾ ಕಮೆಂಟ್ ಗಳನ್ನ ಗಮನದಲ್ಲಿಟ್ಟುಕೊಂಡೆ ಈ ವಿಡಿಯೋವನ್ನ ಇನ್ಫಾರ್ಮೇಶನ್ ರೂಪದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳಿಗೆ ಗೊಂದಲ ಕ್ರಿಯೇಟ್ ಆಗಿದೆ, ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊಟ್ಟ ಮೊದಲಿಗೆ ಎಲ್ಲಾ ಊಹಾಪೋಹಗಳಿಗೆ, ಅಂದ್ರೆ ಏನಿಷ್ಟು ದಿನದ ಊಹಾಪೋಹಗಳಿದ್ವು ಅಂತಹ ಎಲ್ಲಾ ಊಹಾಪೋಹಗಳಿಗೆ ಅಂತಿಮ ತೆರೆ ಬಿದ್ದಂತಾಗಿದೆ. ಎಷ್ಟು ಹುದ್ದೆಗಳು ಅಂತ ಹೇಳಿ ತುಂಬಾ ಕನ್ಫ್ಯೂಸ್ ಇತ್ತು. ಆಕ್ಚುಲಿ ನೋಡಿದ್ರೆ ಲಾಸ್ಟ್ ಟೈಮ್ ಅಲ್ಲಿ ಅವ್ರು ಹೇಳಿರುವಂತದ್ದು 4400 ಸಮಥಿಂಗ್ ಹುದ್ದೆಗಳನ್ನ ಕಾಲ್ ಮಾಡ್ತೀವಿ ಅಂತ ಹೇಳಿ. ಬಟ್ ಎಂಡ್ ಆಫ್ ದ ಡೇ ಅವ್ರು ಕಾಲ್ ಮಾಡ್ತಾ ಇರೋದು 900 ಹುದ್ದೆಗಳನ್ನ ಮಾತ್ರ 1 to 5th ಗೆ ಸಂಬಂಧಪಟ್ಟ ಹಾಗೆ ಕಾಲ್ಫರ್ ಮಾಡ್ತಾ ಇದ್ದಾರೆ. ಸೊ ಈ 900 ಹುದ್ದೆಗಳಲ್ಲಿ HK ವಿಭಾಗಕ್ಕೆ ಅಂತ ಬಂದಾಗ 800 ಹುದ್ದೆಗಳು, ನಾನ್ HK ವಿಭಾಗಕ್ಕೆ ಅಂತ ಬಂದಾಗ 100 ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ಹಂಗ ನೋಡಿದ್ರೆ ನಾನ್ HK ಯಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಕ್ಟ್ ಗಳ ಸಂಖ್ಯೆ ಹೆಚ್ಚಿದೆ, ಆದ್ರೂ ಕೂಡ ಇಲ್ಲಿ ಕಾಲ್ಫರ್ ಮಾಡ್ತಾ ಇರೋದು ಕೇವಲ 100 ಹುದ್ದೆಗಳನ್ನ ಮಾತ್ರ. ಇದು ಟೀಚಿಂಗ್ ಪೋಸ್ಟ್ ಗೆ ಸಂಬಂಧಪಟ್ಟಂತಹ ಹುದ್ದೆಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ. ಅಂದ್ರೆ 1 ರಿಂದ 8ನೇ ತರಗತಿವರೆಗೆ ಪಿ ಟೀಚರ್ ಕಾಲ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ, 1 ರಿಂದ 8ನೇ ತರಗತಿವರೆಗೆ ಕಂಪ್ಯೂಟರ್ ಟೀಚರ್ ಕಾಲ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವುಗಳನ್ನ ಹೊರತುಪಡಿಸಿ ಟೀಚಿಂಗ್ ಸ್ಟಾಫ್ ಗೆ ಸಂಬಂಧಪಟ್ಟ ಹಾಗೆ 1 ರಿಂದ 5ನೇ ತರಗತಿಯವರೆಗೂ ಮಾತ್ರ ನಾನೀಗ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕಿರ್ತಕ್ಕಂತಹ ಕ್ರೈಟೇರಿಯಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಟ್ಟು 900 ಹುದ್ದೆಗಳು, ಅದರಲ್ಲಿ 800 ಹುದ್ದೆಗಳು HK ವಿಭಾಗಕ್ಕಾದ್ರೆ 100 ಹುದ್ದೆಗಳು ನಾನ್ HK ವಿಭಾಗಕ್ಕೆ ಇರ್ತಕ್ಕಂಥದ್ದು. ಇಷ್ಟು ದಿನದ ಊಹಾಪೋಹಗಳಿಗೆ ಅಂತಿಮ ತೆರೆ ಬಿದ್ದಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ತುಂಬಾ ಕನ್ಫ್ಯೂಸ್ ಕ್ರಿಯೇಟ್ ಆಗಿರೋದೇ ಈ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಗೊಂದಲಗಳು ಕ್ರಿಯೇಟ್ ಆಗಿವೆ. ಅದನ್ನ ನಾನು ಕ್ಲಿಯರ್ ಕಟ್ ಆಗಿ ಅಕ್ಯುರೇಟ್ ಆಗಿ ಆ ಡ್ರಾಪ್ ಅಲ್ಲಿ ಏನಿದೆ, ಆ ರಾಜ್ಯಪತ್ರದಲ್ಲಿ ಏನಿದೆ ಅದನ್ನ ಅಕ್ಯುರೇಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿ ಆಮೇಲೆ ಕಮೆಂಟ್ ಅನ್ನ ಡ್ರಾಪ್ ಮಾಡೋದಕ್ಕಿಂತ ಒಂದು 10 ನಿಮಿಷ 15 ನಿಮಿಷ ಶಾಂತವಾಗಿ ಕುಂತು ವಿಡಿಯೋನ ನೋಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಸೊ ಕ್ವಾಲಿಫಿಕೇಶನ್ ಏನ್ ಹೇಳಿದ್ದಾರೆ, PUC ಕಂಪ್ಲೀಟ್ ಆಗಿರ್ಬೇಕು, ಪ್ಲಸ್ D.Ed ಮಾಡ್ಕೊಂಡಿರ್ಬೇಕು, ಅದ್ರ ಜೊತೆಗೆ TET ಅಥವಾ CTET ಪೇಪರ್ 1 ಅನ್ನ ಕ್ವಾಲಿಫೈ ಮಾಡಿರ್ಬೇಕು. ಬರೀ ಇಷ್ಟನ್ನೇ ನೋಡಿದ್ರೆ ಅಲ್ಲ, PUC ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು D.Ed ಅನ್ನ ಮಾಡ್ಕೊಂಡಿರ್ಬೇಕು. D.Ed ಇಲ್ಲ ಸರ್, ನಾನು 4 ವರ್ಷದ PUC ಇಲ್ಲ, ನಂದು D.Ed ಇಲ್ಲ, 4 ವರ್ಷದ ಡಿಪ್ಲೊಮಾ ಎಲಿಮೆಂಟರಿ ಕೋರ್ಸ್ ಅನ್ನ ಮುಗಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಂತವರು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಟ್ ಅವರು ಕೂಡ TET ಪೇಪರ್ 1 ಅಥವಾ CTET ಪೇಪರ್ 1 ಅನ್ನ ಕ್ವಾಲಿಫೈ ಮಾಡಿರ್ಬೇಕು. ಈ ವಿದ್ಯಾರ್ಥಿಯಲ್ಲಿ ಸ್ವಲ್ಪ ಗೊಂದಲ ಏನಂತ ಹೇಳಿದ್ರೆ, ಎಷ್ಟು ಪರ್ಸೆಂಟ್ ಅನ್ನ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ PUC ಯಲ್ಲಿ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡೋದಾದ್ರೆ 50% ಅನ್ನ ಹೊಂದಿರಬೇಕು. ನಿಮ್ಮ ರಿಸಲ್ಟ್ ಓವರ್ ಆಲ್ ಆಗಿ 50% ರಿಸಲ್ಟ್ ಇರಬೇಕು. ಅದರ ಜೊತೆಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕೋರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಟೀಚರ್ಗಳಿಗೆ ಪ್ರತಿ ಅವರವರ ಸಬ್ಜೆಕ್ಟಿನಲ್ಲಿ 50% ಶೇಕಡಾ ಅಂಕಗಳನ್ನ ತೆಗೆದುಕೊಂಡಿರಬೇಕು. ಇದು ದೊಡ್ಡ ಗೊಂದಲ ಕ್ರಿಯೇಟ್ ಮಾಡಿದೆ. ಇದನ್ನ ಗೊಂದಲ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ನಾನು ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಥ್ರೂ ಇದನ್ನ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈಗ ನಾನು ಇಂಗ್ಲಿಷ್ ಸಬ್ಜೆಕ್ಟಿನ ಟೀಚರ್ ಅಂತ ಹೇಳಿದ್ರೆ, ನಾನು D.Ed ಅಲ್ಲಿ ಇಂಗ್ಲಿಷ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, PUC ಯಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ನನಗೆ 50 ಮಾರ್ಕ್ಸ್ ಇರಲೇಬೇಕು, ಅಥವಾ 50ಕ್ಕಿಂತ ಹೆಚ್ಚು ಮಾರ್ಕ್ಸ್ ಇರಲೇಬೇಕು, ಮಿನಿಮಮ್ 50 ಮಾರ್ಕ್ಸ್ ಇರಲೇಬೇಕು. ಅದ್ರ ಜೊತೆಗೆ PUC ಯಲ್ಲಿ ಓವರ್ ಆಲ್ ನೋಡಿದಾಗ್ಲೂ ಕೂಡ ನಂದು ಪರ್ಸೆಂಟೇಜ್ 50 ಮೇಲ್ಗಡೆನೆ ಬರ್ತಾ ಇರಬೇಕು. ಅಂದಾಗ ಮಾತ್ರ ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ. ಇಲ್ಲ ಸರ್, ನಾನು ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅಥವಾ ಗಣಿತ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, PUC ಯಲ್ಲಿ ನೀವು ಸೈನ್ಸ್ ಅನ್ನ ಓದಿರ್ತೀರಿ. ಅಂತಹ ಸೈನ್ಸ್ ಅನ್ನ ಓದುವಾಗ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಮತ್ತು ಸೈನ್ಸ್ ಸಬ್ಜೆಕ್ಟಿಗೆ, ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು, ಸೈನ್ಸ್ ಸಬ್ಜೆಕ್ಟಿಗೆ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್. ಬರೀ ಅಲ್ಲಷ್ಟೇ 50 ಅಂಕಗಳನ್ನ ಪಡ್ಕೊಂಡ್ರೆ ಸಾಧ್ಯ ಇಲ್ಲ. ಓವರ್ ಆಲ್ ಆಗಿ ನಿಮ್ಮ
PUC ಮಾರ್ಕ್ಸ್ ಅನ್ನ ನೋಡ್ಕೊಂಡಾಗ್ಲೂ 50% ನಿಮ್ದು ಬರ್ತಿರ್ಬೇಕು ಅಂದಾಗ ಮಾತ್ರ. ಒಟ್ಟು 2 ಕ್ರೈಟೇರಿಯಾನ ಇಟ್ಟಿದ್ದಾರೆ. ಸಬ್ಜೆಕ್ಟ್ ವೈಸ್ ಕೂಡ ನೀವು 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಓವರ್ ಆಲ್ ಅಂತ ಬಂದಾಗ್ಲೂ ಕೂಡ ನೀವು 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಈಗ ಬೇರೆ ಬೇರೆ ಚಾನಲ್ ಗಳನ್ನ ನೋಡ್ತೀರಿ, ಅಲ್ಲಿ ಹೇಳಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ಮತ್ತು ನಾನು ಕೊಡ್ತಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ಟ್ಯಾಲಿ ಮಾಡ್ಕೊಂಡು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು, ಹಂಗೆ ಹಿಂಗೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಆ ಡ್ರಾಫ್ಟ್ ಅಲ್ಲಿ ಇರ್ತಕ್ಕಂತಹ ಎಕ್ಸಾಕ್ಟ್ ಪಾಯಿಂಟ್ ಅನ್ನೇ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇರೋದು. ಬೇಕಿದ್ರೆ ನೀವು ಕೂಡ ಆ PDF ಅನ್ನ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬಹುದು. ಇದರರ್ಥ ಸಬ್ಜೆಕ್ಟ್ ವೈಸು ನೀನು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಕೋರ್ಸ್ ಸಬ್ಜೆಕ್ಟೇ ಆಗಿರಲಿ, ಸಬ್ಜೆಕ್ಟ್ ವೈಸು 50 ಅಂಕಗಳನ್ನ ತೆಗೆದುಕೊಂಡಿರ್ಬೇಕು. ವಿತ್ ಓವರ್ ಆಲ್ ಅಂತ ನೋಡಿದಾಗ್ಲೂ ಕೂಡ 50 ಅಂಕಗಳನ್ನ ತೆಗೆದುಕೊಂಡಿರ್ಬೇಕು. ಬಟ್ ಇದನ್ನ ಹೊರತುಪಡಿಸಿ SC ST ಮತ್ತು PWD ಇರ್ತಕ್ಕಂಥ ಕ್ಯಾಟಗರಿ 1 ಗೆ ಬರ್ತಕ್ಕಂಥ ಅಭ್ಯರ್ಥಿಗಳು, SC ST ಕ್ಯಾಟಗರಿ 1 ಮತ್ತು PWD ಅಂದ್ರೆ ಅಂಗವಿಕಲತೆ ಅಭ್ಯರ್ಥಿಗಳು ಇರ್ತಾರಲ್ವಾ, ಅಂತವರಿಗೆ ಸಬ್ಜೆಕ್ಟ್ ವೈಸ್ 45% ಇರಬೇಕು. ಓವರ್ ಆಲ್ 45% ಇದ್ರೆ ಅಂತವರು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇವರನ್ನ ಹೊರತುಪಡಿಸಿ ಬಾಕಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಬ್ಜೆಕ್ಟ್ ವೈಸ್ 50%, ಓವರ್ ಆಲ್ 50%. ಈಗ ಆ ಡ್ರಾಪ್ ಅಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ. ಏನ್ ಸಮಸ್ಯೆ? D.Ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ಮತ್ತು ಗಣಿತವನ್ನ ತೆಗೆದುಕೊಂಡಂತ ಅಭ್ಯರ್ಥಿಗಳು ಇರ್ತಾರೆ. D.Ed ಅಲ್ಲಿ ಮೆಥಡ್ ಅನ್ನ ಸಮಾಜ ವಿಜ್ಞಾನ ಮತ್ತು ಗಣಿತವನ್ನ ತೆಗೆದುಕೊಂಡಂತವ್ರು ಇರ್ತಾರೆ. ಇನ್ನೊಂದಷ್ಟು ಜನ ಇಂಗ್ಲಿಷ್ ಮತ್ತು ಸೈನ್ಸ್ ಅನ್ನ ತೆಗೆದುಕೊಂಡಂತ ಅಭ್ಯರ್ಥಿಗಳು ಇರ್ತಾರೆ. ಬಟ್ ಇಲ್ಲಿ ಎಲ್ಲೂ ಕೂಡ ಈ ಡ್ರಾಫ್ಟ್ ಅಲ್ಲಿ ಎಲ್ಲೂ ಕೂಡ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾಪ ಬಂದಿಲ್ಲ. ಬಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವಿಲ್ಲಿ ನಾವೇ ಅರ್ಥ ಮಾಡ್ಕೋಬೇಕು ಏನಂತ. ಕಲಾ ವಿಭಾಗದಲ್ಲಿ ಏನು ಅಧ್ಯಯನ ಮಾಡಿರ್ತಾರೆ ಅವರು ಸಮಾಜ ವಿಷಯವನ್ನ ತೆಗೆದುಕೊಂಡಿರ್ತಾರೆ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಓವರ್ ಆಲ್ ಆಗಿ 50% ಪ್ಲಸ್ ಸಬ್ಜೆಕ್ಟ್ ವೈಸ್ 50% ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಅದರಲ್ಲಿ ಡ್ರಾಫ್ಟ್ ಅಲ್ಲಿ ಎಲ್ಲೂ ಕೂಡ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿವರಣೆ ಇಲ್ಲ. ಇನ್ನ PCM ಇದು ಏನು ಸೈನ್ಸ್ ಮತ್ತೆ ಮ್ಯಾಥ್ಸ್ ಬಗ್ಗೆ ಕೊಟ್ಟಿದಾರಲ್ವಾ, ಈ ಸೈನ್ಸ್ ಮತ್ತು ಮ್ಯಾಥ್ಸ್ ಅನ್ನ PUC ಅಲ್ಲಿ ನೀವು PCM ಸಬ್ಜೆಕ್ಟ್ ಜೊತೆಗೇನೆ ಓದಿರ್ಬೇಕು. ಅಂದಾಗ ಮಾತ್ರ ಇಲ್ಲಿ ಮ್ಯಾಥ್ಸ್ ಅಥವಾ ಸೈನ್ಸ್ ಹುದ್ದೆಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಸ್ವಲ್ಪ ಇದನ್ನ ಗಮನವಿಟ್ಟು PDF ಅಲ್ಲಿ ಕೊಟ್ಟಿದ್ದಾರೆ ಅವರು, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಗಾಯ್ತು, ಅಂದ್ರೆ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂಗಾಯ್ತು. ಏನೇನಿರ್ಬೇಕು? PUC ಆಗಿರ್ಬೇಕು, ಓವರ್ ಆಲ್ ಪ್ಲಸ್ ಸಬ್ಜೆಕ್ಟ್ ವೈಸ್ 50% ಇರಲೇಬೇಕು. ಹಾಗೆ D.Ed ಇರಬೇಕು, 2 ವರ್ಷದ್ದಾದ್ರೂ ಆಗಿರ್ಬೋದು ಅಥವಾ 4 ವರ್ಷದ್ದಾದ್ರೂ ಆಗಿರ್ಬೋದು. ಅದ್ರ ಜೊತೆಗೆ TET ಪೇಪರ್ 1 ಅನ್ನ ಪಾಸ್ ಮಾಡಿರ್ಬೇಕು ಅಥವಾ CTT ಪೇಪರ್ 1 ಅನ್ನ ಪಾಸ್ ಮಾಡಿರ್ಬೇಕು. ಇದನ್ನ ಹೊರತುಪಡಿಸಿ ವೇಟೇಜ್ ಬಗ್ಗೆ ಮಾತನಾಡುವುದಾದ್ರೆ, ಅಂದ್ರೆ ಬ್ಯಾಕಪ್ ಸ್ಕೋರ್ ಬಗ್ಗೆ ಸ್ವಲ್ಪ ಮಾತನಾಡುವುದಾದ್ರೆ, ನಾನು 2 ರೀತಿಯ ಬ್ಯಾಕಪ್ ಸ್ಕೋರ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬರೆದಿರೋದು ಒಂದು ರೀತಿಯ ಬ್ಯಾಕಪ್ ಸ್ಕೋರ್ ಅನ್ನ ಮಾತ್ರ ಬರೆದಿದ್ದೀನಿ, ಬಟ್ ಇನ್ನೊಂದು ರೀತಿಯ ಬ್ಯಾಕಪ್ ಸ್ಕೋರ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂದ್ರೆ 90% ಕ್ಯಾಂಡಿಡೇಟ್ಸ್ ಈ ಬ್ಯಾಕಪ್ ಸ್ಕೋರ್ ಗೆ ಸಂಬಂಧಪಟ್ಟಂತಹ ಎಜುಕೇಶನ್ ಅನ್ನ ಪಡ್ಕೊಂಡಿರ್ತಾರೆ. ಏನದು? CET ಅಲ್ಲಿ ಅಂದ್ರೆ ಈಗೇನು ಎಕ್ಸಾಮ್ ನಡೆಯುತ್ತಲ್ವಾ, ಆ ಎಕ್ಸಾಮ್ ಅಲ್ಲಿ ತೆಗೆದುಕೊಂಡಂತ ಅಂಕಗಳನ್ನ ಒಟ್ಟಾರೆಯಾಗಿ 70% ಗೆ ಕನ್ಸಿಡರ್ ಮಾಡ್ತಾರೆ. ಅದರ ಜೊತೆಗೆ TET ಅಲ್ಲಿ ಪಡ್ಕೊಂಡಿರ್ತಕ್ಕಂತಹ ಒಟ್ಟು ಅಂಕಗಳನ್ನ 20% ಗೆ ಕನ್ಸಿಡರ್ ಮಾಡ್ತಾರೆ. ಹಾಗೆ PUC ಅಲ್ಲಿ ಪಡ್ಕೊಂಡಿರ್ತಕ್ಕಂತಹ ಅಂಕಗಳನ್ನ ಒಟ್ಟು 8% ಗೆ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ D.Ed ಅಥವಾ TCH, ಮೊದಲು ಅದನ್ನು TCH ಅಂತ ಕರಿತಾ ಇದ್ರು, D.Ed ಅಥವಾ TCH ಅಲ್ಲಿ ಪಡೆದುಕೊಂಡಂತ ಅಂಕಗಳನ್ನ 2% ಆಗಿ ಕನ್ಸಿಡರ್ ಮಾಡ್ತಾರೆ. ಓವರ್ ಆಲ್ ಆಗಿ 100% ಗೆ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದು 90 ಅಥವಾ 95% ವಿದ್ಯಾರ್ಥಿಯನ್ನ ಇದೇ ರೂಪದಲ್ಲಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ. ಬಟ್ ಒಂದು 5% ಅಥವಾ ಒಂದು 2% ಬೇರೆ ರೀತಿಯಾದಂತಹ ವಿದ್ಯಾರ್ಥಿಯನ್ನ ಹೊಂದಿರ್ತಾರೆ. ಎಂತ ವಿದ್ಯಾರ್ಥಿ ಅವ್ರದ್ದು PUC ಮಾಡಿರಲ್ಲ, ಬಟ್ 4 ವರ್ಷದ ಡಿಪ್ಲೊಮಾ ಎಲಿಮೆಂಟರಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ, 4 ವರ್ಷದ್ದು. ಸೊ ಅಂತ ಅಭ್ಯರ್ಥಿಗಳಿಗೆ ವೇಟೇಜ್ ಅನ್ನ ಹೇಳುವುದಾದ್ರೆ, CET ಅಲ್ಲಿ ಪಡ್ಕೊಂಡಂತಹ ಅಂಕಗಳನ್ನ 70% ಹಿಡಿತಾರೆ, TET ಅಲ್ಲಿ ಪಡೆದಂತ ಅಂಕಗಳನ್ನ 20% ಹಿಡಿತಾರೆ. ಏನು 4 ವರ್ಷದ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಏನ್ ಮುಗಿಸ್ಕೊಂಡಿರ್ತೀರಿ ಅಂತದನ್ನ 10% ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಓವರ್ ಆಲ್ ಆಗಿ ಅವ್ರಿಗೂ ಕೂಡ 100%. ಬಟ್ ಅಂತ ಅಭ್ಯರ್ಥಿಗಳು ತುಂಬಾ ಕಡಿಮೆ. ಈ ರೀತಿಯಾದಂತಹ ಕಾಂಬಿನೇಷನ್ ಅಲ್ಲಿರುವ ಅಭ್ಯರ್ಥಿಗಳೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇದಷ್ಟು ವೇಟೇಜ್ಗೆ ಸಂಬಂಧಪಟ್ಟಂಗೆ ಅಥವಾ ಬ್ಯಾಕಪ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ವಿಷಯವಾದ್ರೆ, ಇನ್ನ ವಯೋಮಿತಿಯನ್ನ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ, ಆದ್ರೆ ಅಕ್ಯುರೇಟ್ ಆಗಿ ಇರ್ತಕ್ಕಂಥ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಸಡಲಿಕೆಯ ವಯೋಮಿತಿಯನ್ನ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಅದರ ಅರ್ಥ ಅದು ಪರ್ಮನೆಂಟ್ ಆಗಿರ್ತಕ್ಕಂಥ ಡ್ರಾಪ್ ಔಟ್ ಆಗಿರೋದ್ರಿಂದ ಅದರಲ್ಲಿ ಒಂದೇ ವರ್ಷಕ್ಕೆ ಅಳವಡಿಸಿಕೊಳ್ಳುವಂತಹ ಸಡಲಿಕೆಯನ್ನ ಮೆನ್ಷನ್ ಮಾಡಕ್ ಬರಲ್ಲ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ ನಿಮಗೆ. ಏನು
SC ST ಕೆಟಗರಿ 1 ಮತ್ತು PWD ಅಂದ್ರೆ ಅಂಗವಿಕಲತೆಯನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ 43 ವರ್ಷದವರೆಗೂ ಕೂಡ ವಯೋಮಿತಿ ಇರುತ್ತೆ. ಇನ್ನು 2A 2B 3A 3B ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ 41 ವರ್ಷದವರೆಗೆ ವಯೋಮಿತಿ ಇರುತ್ತೆ. ಅದನ್ನ ಹೊರತುಪಡಿಸಿ ಜನರಲ್ ಕೆಟಗರಿ ಅಂದ್ರೆ GM ಅಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ ವಯೋಮಿತಿ ಅಂದ್ರೆ ಗರಿಷ್ಠ ವಯೋಮಿತಿ ಇರುತ್ತೆ. ಈ ಎಲ್ಲಾ ವಯೋಮಿತಿಗಳನ್ನ ಈಗೇನ್ ಹೇಳಿದ್ನಲ್ಲ, ಈ ಎಲ್ಲಾ ವಯೋಮಿತಿಗಳನ್ನ ಹೊರತುಪಡಿಸಿ ಒಂದು ಬಾರಿಗೆ ಅನ್ವಯವಾಗುವಂತೆ 5 ವರ್ಷದವರೆಗಿನ ವಯೋಮಿತಿ ಸಡಲಿಕೆ ಅನ್ವಯ ಆಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಕಾಲ್ಫಾರ್ಮ್ ಆಗ್ತಾ ಇದಾವೆ ಈಗ ಇವು. ಈ ವಯೋಮಿತಿ ಸಡಲಿಕೆಯನ್ನ ಒಂದು ಬಾರಿಗೆ ಕೊಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ. ಗವರ್ಮೆಂಟ್ ಆಫ್ ಕರ್ನಾಟಕ ಇದನ್ನ ಅನೌನ್ಸ್ ಮಾಡಿದೆ. ಯಾವುದೇ ಕಾಲ್ಫಾರ್ಮ್ ಆದ್ರೂ ಕೂಡ ಅದು ಈ 1ನೇ ಬಾರಿಗೆ ಅನ್ವಯ ಆಗುತ್ತೆ 5 ವರ್ಷದ ವಯೋಮಿತಿ ಸಡಲಿಕೆ ಅಂತ ಹೇಳಿ. ಹಾಗಿದ್ರೆ ನೀವೇನ್ ಮಾಡ್ಬೇಕೀಗ, SC ST ಕೆಟಗರಿ 1 PWD ಅವರು 5 ವರ್ಷನ ಇದಕ್ಕೆ ಆಡ್ ಮಾಡ್ಕೋಬೇಕು. 43 + 5 48 ವರ್ಷ. 2A 2B 3A 3B ದವರು 41 + 5 ವರ್ಷ ಅಂತ ಹೇಳಿದ್ರೆ 46 ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ರಿ. GM ದವರು 38 + 5 ಅನ್ನ ಆಡ್ ಮಾಡ್ಕೊಂಡ್ರೆ 43 ವರ್ಷದವರೆಗೆ ಎಲಿಜಿಬಲ್ ಆಗ್ತೀರಿ. ಸೊ ಇದು 1 ವರ್ಷಕ್ಕೆ ಮಾತ್ರ ಅನ್ವಯವಾಗುತ್ತೆ. ಅದರ ನಂತರದಲ್ಲಿ ಈ 5 ವರ್ಷದ ವಯೋಮಿತಿ ಸಡಲಿಕೆ ಇರೋದಿಲ್ಲ, ಅದು ಗಮನದಲ್ಲಿರಲಿ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತಹ ವಿಷಯ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪರೀಕ್ಷಾ ವಿಧಾನ. ಈ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಡೇಟ್ ಕೊಟ್ಟಿದ್ದೀನಿ, 21 ಜೂನ್ 2025 ಅಂತ ಒಂದು ಡೇಟ್ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಡೇಟಿಗೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು PSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿತ್ತು. ಅಂದ್ರೆ ಅವಾಗ 4400 ಸಮಥಿಂಗ್ ಪೋಸ್ಟ್ ಗಳನ್ನ ಬಿಟ್ಟಿದ್ರಲ್ಲ, ತುಂಬಿಕೊಳ್ತೀವಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ನೋಟಿಫಿಕೇಶನ್ ಅನ್ನ ಮಾತನಾಡುವಾಗ 21 ಜೂನ್ 2025ಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಈ ಪೇಪರ್ಗಳ ಬಗ್ಗೆ ಅಂದ್ರೆ ಈಗೇನ್ ಇವರು ಡ್ರಾಪ್ ಅಲ್ಲಿ ಬಿಟ್ಟಿದಾರಲ್ವಾ, ಈ ಪ್ಯಾಟರ್ನ್ ಬಗ್ಗೆ ನಾನು ಅವತ್ತೇ ಮಾತನಾಡಿದ್ದೆ. ಈಗ ಇದನ್ನ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಆ ವಿಡಿಯೋನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಬಟ್ ನಾನೇನಾದ್ರೂ ಅದನ್ನ ಈಗ ಆ ಪ್ರೂಫ್ ತೋರಿಸ್ತೇನೆ ಹಂಗೆ ಹೇಳಕ್ ಹೋದ್ರೆ ಇದನ್ನ ಬೇರೆ ಚಾನಲ್ದವರು ಆಲ್ರೆಡಿ ಮಾತಾಡ್ತಾ ಬಂದಿದ್ದಾರೆ. ಅವ್ರು ಹೇಳಿದ್ದನ್ನ ನೀವು ಕಾಪಿ ಮಾಡಿ ಹೇಳ್ತಾ ಇದ್ದೀರಿ ಅಂತ ನೀವು ಅನ್ಕೋಬಹುದಿತ್ತು. ಬಟ್ ಈಗ ಕಳೆದ ಒಂದು 2 ತಿಂಗಳಿಂದಾನೇ ಈ ವಿಷಯ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ನಾನು ಯಾವತ್ತೂ ರೀಸೆಂಟ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ. ಬಿಕಾಸ್ 1 ವರ್ಷದ ಹಿಂದೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಅಕ್ಯುರೇಟ್ ಆಗಿ ಹೇಳಿದ್ದೆ. ನನ್ನ ಒಪಿನಿಯನ್ ಇದು ಅಂತ ಹೇಳಿದ್ದೆ. ಯಾಕೆ ನಾನು ನನ್ನ ಒಪಿನಿಯನ್ ಹೇಳಿದ್ದೆ ಅಂತ ಹೇಳಿದ್ರೆ, 1 ವರ್ಷದ ಹಿಂದೆ ಅಂದ್ರೆ 2025, ಅದಕ್ಕಿಂತ ಮುಂಚಿತವಾಗಿ ಕನ್ಫರ್ಮ್ ಆಗಿದ್ದು ಯಾವಾಗ 2024ರಲ್ಲಿ KUDಯಲ್ಲಿ ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಅಂಡರ್ ಅಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಸ್ಕೂಲ್ಗಳು 1 ರಿಂದ 10ನೇ ತರಗತಿಯವರೆಗೆ ಇರ್ತಕ್ಕಂತಹ ಪಬ್ಲಿಕ್ ಸ್ಕೂಲ್ಗಳು, ಅವು ಗೌರ್ಮೆಂಟ್ ಸ್ಕೂಲ್ಗಳೇ. ಆ ಸ್ಕೂಲ್ಗಳಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡಿದ್ರು 2024ರಲ್ಲಿ. ಸೊ ಆ ರಿಕ್ರೂಟ್ಮೆಂಟ್ ಮಾಡಿದಾಗ 1 ರಿಂದ 5ನೇ ತರಗತಿಗೆ ಎಕ್ಸಾಮ್ ಅನ್ನ ಯಾವ ರೀತಿ ಕಂಡಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು GPT ಎಕ್ಸಾಮ್ ಬರೀತೀವಲ್ವಾ, ಸೊ ಅದೇ ಪ್ಯಾಟರ್ನ್ ಅನ್ನ 1 to 5ಗೂ ಕೂಡ ಅವರು ಅಳವಡಿಸಿಕೊಂಡಿದ್ರು. 3 ಪೇಪರ್ಗಳನ್ನ ಕಂಡಕ್ಟ್ ಮಾಡಿದ್ರು. 3 ಪೇಪರ್ಗಳಲ್ಲಿ 150 ಅಂಕಗಳಿಗೆನೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಬಟ್ 3ನೇ ಪೇಪರ್ ಅನ್ನ 100 ಮಾರ್ಕ್ಸ್ ಕನ್ನಡ ಅಂತ ಹೇಳಿ ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲೇ ಇಟ್ಟಿದ್ರು. ಸೊ ಅದನ್ನ ನಾನು ನೋಡಿದ್ದೆ. ನನ್ನ ಕ್ವಶನ್ ಪೇಪರ್ ಅನ್ನು ಕೂಡ ನಾನು ಎಲ್ಲವನ್ನ ನೋಡಿ ಈ ಡೇಟಿಗೆ ಎಕ್ಸ್ಪ್ಲೈನ್ ಮಾಡುವಂತ ಸಂದರ್ಭದಲ್ಲಿ ಈ ವಿಷಯವನ್ನ ಅಡ್ವಾನ್ಸ್ ಆಗಿ ಹೇಳಿದ್ದೆ. ಸೊ ಅದು ನನಗೆ ಈಗ ತುಂಬಾ ಖುಷಿ ಆಗ್ತಾ ಇದೆ. ನಾನು ಏನ್ ಹೇಳಿದ್ನು ಅದು ಸತ್ಯವಾಗಿ ಬಂದಂತದ್ದಾಗಿದೆ. ಇದು 2015ಕ್ಕೆ ಸಂಬಂಧಪಟ್ಟಂಗ ಆತ. ಇನ್ನು ಒಂಚೂರು ನನಗಿರುವ ಅನುಮಾನಗಳನ್ನ ಹೇಳ್ತಾನೆ. ಆಮೇಲೆ ಇದ್ರ ಮೇಲೆ ಮತ್ತೆ ಹೆವಿ ಕಮೆಂಟ್ ಹಾಕಿ ಹಂಗ ಹಿಂಗ ಅಂತ ಡಿಸ್ಕಷನ್ ಬೇಡ. ಇದು ಎಲ್ಲವೂ ಕೂಡ 2015ಕ್ಕೆ ಸಂಬಂಧಪಟ್ಟಂಗಾದ್ರ ಇನ್ನು ಒಂಚೂರು ನನ್ನ ಒಪಿನಿಯನ್ ಕೂಡ ನಾನು ಹೇಳಕ್ ಇಷ್ಟಪಡ್ತೇನೆ. ಏನಂತ ಹೇಳಿದ್ರ, KUDಗೆ ಸಂಬಂಧಪಟ್ಟಂಗ ಪಬ್ಲಿಕ್ ಸ್ಕೂಲ್ಗಳದಾವ. ಆ ಪಬ್ಲಿಕ್ ಸ್ಕೂಲ್ನವರು ಹೋದ ವರ್ಷ 1 ರಿಂದ 5ನೇ ತರಗತಿಗೆ ಮತ್ತೆ ಹೈಸ್ಕೂಲಿಗೆ ಈ ರೀತಿಯಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಸೊ ಅವ್ರು 1 ರಿಂದ 5ನೇ ತರಗತಿಯ ಹುದ್ದೆಗಳಿಗೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅಂದ್ರೆ, GPSTR ಏನ್ ಬರಿತೇವಲ್ಲ ನಾವು ಅದ ತರ ಪ್ಯಾಟರ್ನ್ 1 ರಿಂದ 5ನೇ ತರಗತಿ ಹುದ್ದೆಗಳಿಗೆ ಅನ್ವಯಿಸಿದ್ರು. ಸೊ ಹೇಳಕ್ ಬರುದಿಲ್ಲ, ಈ ಸಲ ಕನ್ಫರ್ಮ್ ಮಾಡಾಕತ್ತಾರ. ಅವರು ಏನಾರ ಮನಸ್ಸು ಬದಲಿಸಿಕೊಂಡ, ಇದು ನನ್ನ ಒಪಿನಿಯನ್, ಆಮೇಲೆ ಹಂಗ ಹಿಂಗ ಅಂತ ಹೇಳಿ ಬ್ಲೇಮ್ ಮಾಡುವ ಹಾಗಿಲ್ಲ. ಅವರು ಏನಾರ ಮನಸ್ಸು ಚೇಂಜ್ ಮಾಡ್ಕೊಂಡು ಈ ಎಕ್ಸಾಮ್ ಅನ್ನ ತೆಗೆದು ಸೇಮ್ GPSTR ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದಲ್ಲ ಹಂಗ ತಗೊಂಡ್ಬಂದ್ರು ಕೂಡ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಇಲ್ಲ. ಅಂದ್ರೂ ತರಬಹುದು. ಯಾಕಂದ್ರೆ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ GPSTR ನ ಮಲ್ಟಿಪಲ್ ಚಾಯ್ಸ್ ಇಂದ ಡೈರೆಕ್ಟ್ ಡಿಸ್ಕ್ರಿಪ್ಟಿವ್ ತರ್ತಾರ ಅಂತ ಹೇಳಿ. ಒಮ್ಮಗಲೇ ತಗೊಂಡ್ಬಂದ್ಬಿಟ್ರ. ಅದ ತರ ಇದನ್ನು ಕೂಡ ಡಿಸ್ಕ್ರಿಪ್ಟಿವ್ ಲೆವೆಲ್ಗೆ ತಗೊಂಡ್ ಬಂದ್ರು ಬರಬಹುದು.
ಸೊ ಉದ್ದೇಶ ಇಷ್ಟೇ, ಅವ್ರು ಡಿಸ್ಕ್ರಿಪ್ಟಿವ್ ಲೆವೆಲ್ ಗೆ ತಗೊಂಡ್ಬರ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಡ್ಲಿ, ಯಾವ ರೀತಿ ಎಕ್ಸಾಮ್ ನಡೆಸಿದ್ರು ಕೂಡ ಎಕ್ಸಾಮ್ ನ ಬರಿತೇನೆ, ಕ್ರ್ಯಾಕ್ ಮಾಡ್ತೇನೆ ಅನ್ನುವಂತಹ ಮನೋಭಾವನೆ ನಿಮ್ದಿರ್ಬೇಕು. ಓದುವ ಸಂದರ್ಭದಲ್ಲಿ ಬರೀ MCQ ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ದನ, MCQ ಪೇಪರ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ದನ, ಅದನ್ನ MCQ ಪೇಪರ್ ನ ತೆಗೆದು ಡಿಸ್ಕ್ರಿಪ್ಟಿವ್ ಇಟ್ಟರು ಕೂಡ ನಾನು ಆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನು ಬರಿತೇನೆ ಅನ್ನೋ ಮಟ್ಟಕ್ಕ ಈಗ ಓದುವಾಗ ಓದಿಟ್ಕೊಂಡ್ಬಿಡ್ರಿ, ಬಹಳ ಹೆಲ್ಪ್ ಆಗತ್ತೆ. ನಮಗೆ MCQ ಬಂದ್ರು ತೊಂದರೆ ಇಲ್ಲ, ಅದನ್ನ ತೆಗೆದು ನಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇಟ್ಟರು ಕೂಡ ತೊಂದರೆ ಇಲ್ಲ, ಆ ರೀತಿ ಒಳಗೆ ಓದ್ರಿ ಅನ್ನೋದೊಂದು ಉದ್ದೇಶಕ್ಕಾಗಿ ನನ್ನ ಒಪಿನಿಯನ್ ಅನ್ನ ಹೇಳೇನಿ. ಸ್ವಲ್ಪ ಈಗ ಪರೀಕ್ಷಾ ವಿಧಾನದ ಬಗ್ಗೆ ನಾನು ಮಾತನಾಡೋದಾದ್ರೆ, ಒಟ್ಟು 3 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತಕ್ಕಂತಹ ಪರೀಕ್ಷೆ ಇದಾಗಿರುತ್ತೆ ಅಥವಾ ರಿಕ್ರೂಟ್ಮೆಂಟ್ ಇದಾಗಿರುತ್ತೆ. 1ನೇ ಪತ್ರಿಕೆಯ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. 150 ಪ್ರಶ್ನೆಗಳು, 150 ಅಂಕಗಳನ್ನ ಹೊಂದಿರುತ್ತೆ. ಅಂದ್ರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ 1ನೇ ಪತ್ರಿಕೆ ಆಗಿರುತ್ತೆ. ಇದಕ್ಕೆ OMR ಸೀಟ್ ಅನ್ನು ಕೊಡ್ತಾರೆ. ನೀವು OMR ಅಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಟಿಕ್ ಮಾಡಿ ಬರಬೇಕಾಗತ್ತೆ. ಇದು 1ನೇ ಪ್ರಶ್ನೆ ಪತ್ರಿಕೆ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಈ ಏನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ವಾ, ಈ ಎಲ್ಲಾ ವಿಷಯಗಳನ್ನ ನೀವು ಡೀಟೇಲ್ ಆಗಿ ಮತ್ತು ಡೆಪ್ತ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ. ಅಂದಾಗ ಮಾತ್ರ ಪೇಪರ್ 1 ನಿಮ್ದು ಕ್ವಾಲಿಫೈ ಆಗ್ಲಿಕ್ಕೆ ಸಾಧ್ಯ. ಏನ್ ಸರ್ ಕ್ವಾಲಿಫೈ ಆಗ್ಬೇಕು ಅಂತ ಹೇಳ್ತಾ ಇದೀರಲ್ಲ, ತಡೀರಿ, ಇನ್ನು ಕೆಳಗಿದೆ, ಯಾಕೆ ಆ ರೀತಿ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇನ್ನ ಪೇಪರ್ 2 ಬಗ್ಗೆ ಮಾತನಾಡೋದಾದ್ರೆ ನಿರ್ದಿಷ್ಟ ಪತ್ರಿಕೆ ಇದಾಗಿರುತ್ತೆ. ಅಂದ್ರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇದರಲ್ಲಿ 50 ಪ್ರಶ್ನೆಗಳನ್ನ MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ 50 ಪ್ರಶ್ನೆಗಳಿರ್ತವೆ. ಇನ್ನು 100 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಲೆವೆಲ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ. ಒಟ್ಟು 150 ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ. ಅದರಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ್ರೆ 100 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಲೆವೆಲ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. ನೀವು ಅದನ್ನ 100 ಮಾರ್ಕ್ಸಿಗೆ ರಿಟರ್ನ್ ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಸರ್ ಮತ್ತೆ ಇದಕ್ಕೆ ಸಿಲೆಬಸ್ ಏನು ಅಂತ ಕೇಳಿದ್ರೆ, ಕಾಲ್ಫಾರ್ಮ್ ಆಗುವಂತಹ ಸಂದರ್ಭದಲ್ಲಿ ಇನ್ ಡೀಟೇಲ್ ಆಗಿ ಸಿಲೆಬಸ್ ಏನು, ರೆಫರೆನ್ಸ್ ಪುಸ್ತಕಗಳು ಯಾವ್ದು ಅನ್ನೋದನ್ನ ಡೀಟೇಲ್ ಆಗಿ ಕೊಡ್ತಾರೆ. ಸ್ವಲ್ಪ ಅಲ್ಲಿವರೆಗೂ ವೇಟ್ ಮಾಡಿ. ಇನ್ನ ಪೇಪರ್ 3 3ನೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಭಾಷಾ ಪ್ರಾವೀಣ್ಯತೆಯನ್ನ ತಿಳಿದುಕೊಳ್ಳಿಕ್ಕೆ 3ನೇ ಪ್ರಶ್ನೆ ಪತ್ರಿಕೆಯನ್ನ ಇಟ್ಟಿದ್ದಾರೆ. ಸೊ ಈ 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ 100 ಅಂಕದ ಪ್ರಶ್ನೆಗಳು ಇರ್ತವೆ. ಇದು ಪೂರ್ತಿಯಾಗಿ ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲೇ ಇರುತ್ತೆ. ಇದರಲ್ಲಿ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರೋದಿಲ್ಲ. 100 ಅಂಕಗಳಿಗೂ ಕೂಡ ನೀವು ವಿವರಣಾತ್ಮಕವಾಗಿ ಪರೀಕ್ಷೆಯನ್ನ ಬರೀಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇದು GPT ಏನ್ ನಡೀತಾ ಇತ್ತಲ್ವಾ ಈ ಹೋದ ವರ್ಷ, ಅದರ ಹಿಂದಿನ ವರ್ಷ, ಅದೇ ಮಾದರಿಯಲ್ಲೇ ಇದನ್ನು ಕೂಡ ಈ ಸಾರಿ ತಗೊಂಡು ಬಂದಿದ್ದಾರೆ. ಬಟ್ 3ನೇ ಪತ್ರಿಕೆಯಲ್ಲಿ ಚೇಂಜಸ್ ಮಾಡಿದ್ದಾರೆ. ಇಷ್ಟು ದಿನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ 100 ಅಂಕಗಳಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು 3ನೇ ಪೇಪರ್. ಬಟ್ ಈಗ ಅದನ್ನ ಸ್ಪ್ಲಿಟ್ ಮಾಡಿದ್ದಾರೆ, ಅಂದ್ರೆ ಡಿವೈಡ್ ಮಾಡಿದ್ದಾರೆ. ಏನ್ ಡಿವೈಡ್ ಮಾಡಿದ್ದಾರೆ, ಆ ಪತ್ರಿಕೆಯಲ್ಲಿ 50 ಅಂಕಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತದ್ದಾದ್ರೆ ಇನ್ನುಳಿದಂತ 50 ಅಂಕಗಳು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಎರಡೂ ವಿಷಯಗಳನ್ನ ಸೇರಿಸಿ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. 100 ಅಂಕಗಳು ಕನ್ನಡನೂ ನೀವು ಬರೀಲೇಬೇಕು, ಇಂಗ್ಲಿಷ್ ಅನ್ನು ಕೂಡ ನೀವು ಬರೀಲೇಬೇಕು. ಸೊ 100 ಅಂಕಗಳಿಗೆ ಪೂರ್ತಿಯಾಗಿ ಡಿಸ್ಕ್ರಿಪ್ಟಿವ್ ಲೆವೆಲ್ ಅಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು. ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಆಗಿತ್ತು. ಇನ್ನ ಡೇಂಜರಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಪ್ರತಿ ಪ್ರಶ್ನೆ ಪತ್ರಿಕೆ ಅಥವಾ ನೀವು ಪ್ರತಿ ಏನು ಈ 3 ಪತ್ರಿಕೆಗಳಿದಾವಲ್ವಾ, ಆ ಪ್ರತಿ ಪತ್ರಿಕೆಯಲ್ಲೂ ಕೂಡ ಕನಿಷ್ಠ 35% ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ನಿಯಮವನ್ನ ಹಾಕಿದ್ದಾರೆ. ಇದು ತುಂಬಾ ಡೇಂಜರ್ ಆಗಿರ್ತಕ್ಕಂಥದ್ದು. ಇಷ್ಟು ದಿನ GPSTR ಎಕ್ಸಾಮ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ 2ನೇ ಪತ್ರಿಕೆ ಮತ್ತು 3ನೇ ಪತ್ರಿಕೆಗೆ ಮಾತ್ರ ಎಲಿಜಿಬಿಲಿಟಿಯನ್ನ ಇಟ್ಟಿದ್ರು. ಇಂತಿಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಪೇಪರ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಬಟ್ ಈಗ ಹಂಗಿಲ್ಲ. ಏನ್ ಮಾಡಿದ್ದಾರೆ, 3 ಪೇಪರ್ ಅಲ್ಲೂ ಕೂಡ ಎಲಿಜಿಬಿಲಿಟಿ ಇರ್ತಕ್ಕಂತಹ ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು. ಅಂದ್ರೆ 35% ಅಂಕಗಳನ್ನ ಪ್ರತಿ ಪತ್ರಿಕೆಯಲ್ಲೂ ನೀವು ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಕನ್ಫ್ಯೂಸ್ ಆಗ್ಬೇಡ್ರಿ. GK ಪೇಪರಿಗೂ ಕೂಡ ಇದು ಅನ್ವಯವಾಗುತ್ತೆ, ನಿರ್ದಿಷ್ಟ ಪತ್ರಿಕೆಗೂ ಕೂಡ ಇದು ಅನ್ವಯವಾಗುತ್ತೆ, ಭಾಷಾ ಪ್ರಾವೀಣ್ಯತೆಯ ಪತ್ರಿಕೆಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದ್ರೆ GK ಪೇಪರ್ ಅಲ್ಲಿ 45 ಐ ಥಿಂಕ್ 35% ಅಂತ ಹೇಳಿದ್ರೆ 150ಕ್ಕೆ 45 ಅಂಕಗಳೇನೋ ಆಗುತ್ತೆ. ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. 45 ಅಂಕಗಳನ್ನ ತೆಗೆದುಕೊಳ್ಬೇಕು. 2ನೇ ಪತ್ರಿಕೆಯಲ್ಲೂ 45 ಅಂಕಗಳನ್ನ ತೆಗೆದುಕೊಳ್ಬೇಕು. 3ನೇ ಪತ್ರಿಕೆಯಲ್ಲಿ 35 ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು. ಇಷ್ಟಕ್ಕಿಂತ ಕಡಿಮೆ ಅಂಕಗಳು ಬಂದು ಅಂತ ಹೇಳಿದ್ರೆ ನಿಮ್ಮನ್ನ ನೇಮಕಾತಿ ಪ್ರಕ್ರಿಯೆಯಿಂದ ಕೈ ಬಿಡ್ತಾರೆ. ಇದರ ಮೇಲೆ ತಗೊಂಡಿದ್ರಿ ಅಂತ ಹೇಳಿದ್ರೆ ಮುಂದೆ ಎಲ್ಲಾ ವಿಷಯ ಮಾರ್ಕ್ಸ್ ಗಳನ್ನ ಕೌಂಟ್ ಮಾಡಿ ತದನಂತರದಲ್ಲಿ ನೀವು ಲಿಸ್ಟಿಗೆ ಬರ್ತೀರಾ ಇಲ್ವಾ ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಇದಷ್ಟು ಒಟ್ಟಾರೆಯಾಗಿ 1ರಿಂದ 5ನೇ ತರಗತಿ ಅಂದ್ರೆ PSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತಹ
ಈಗೇನು ರಾಜ್ಯ ಪತ್ರವನ್ನು ಹೊರಡಿಸಿದಾರಲ್ವಾ ಆ ಪತ್ರದಲ್ಲಿರ್ತಕ್ಕಂತಹ ತುಂಬಾ ಮುಖ್ಯವಾದಂತಹ ಮತ್ತು ಅಕ್ಯುರೇಟ್ ಆದಂತಹ ಮಾಹಿತಿ ಇದಾಗಿತ್ತು. ಸೊ ಇದೇ ರೀತಿ 6 to 8 ಗೆ ಸಂಬಂಧಪಟ್ಟ ಹಾಗೆ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.